ಇತಿಹಾಸ ತಜ್ಞರು ಹಾಗೆ ಬರಹಗಾರರಾದ ಅಡ್ಡಂಡ ಕಾರ್ಯಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ಯಪ್ಪ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಟಿಪ್ಪು ಸುಲ್ತಾನ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಕೆಡವಲಿಲ್ಲ, ಬದಲಾಗಿ ಅಲ್ಲಿದ್ದ ಮೂರ್ತಿಯನ್ನ ಸ್ಥಳಾಂತರ ಮಾಡಿದ. ಈ ವಾಚ್ ಟವರ್ ವೀಕ್ಷಣಾ ಗೋಪುರವನ್ನ ಕಟ್ಟಲಿಕ್ಕೆ ಸೂಕ್ತವಾದ ಜಾಗ ಅದಾಗಿತ್ತು ಅನ್ನೋ ಕಾರಣಕ್ಕೆ ರಾಜಕೀಯ ಪರ್ಪಸ್ಗೋಸ್ಕರ, ರಾಜ್ಯದ ಸುರಕ್ಷತೆಗೋಸ್ಕರ ಅಲ್ಲೊಂದು ವಾಚ್ ಟವರ್ ನಿರ್ಮಾಣ ಮಾಡ್ದ. ಇದು ಸರಿಯಾದ ಇತಿಹಾಸನಾ? ನಮಗೆ ಬೋಧಿಸಿದ ಇತಿಹಾಸ ಎಲ್ಲವೂ ಸುಳ್ಳಿನ ಕಂತೆಗಳೇ. ನಮಗೆ ಇದುವರೆಗೆ ಟಿಪ್ಪು ಸುಲ್ತಾನನ ಬಗ್ಗೆ ಹೇಳ್ತಿದ್ದ ನಾವು ಚರಿತ್ರೆಯ ಪಾಠದಲ್ಲಿ ಓದ್ತಾ ಇದ್ದಿದ್ದಲ್ಲೂ ಸುಳ್ಳೆ. ನಾನೊಬ್ಬ ಕೊಡವನಾಗಿ ಕೊಡವರ ಮತಾಂತರವನ್ನ ಮಾಡಿದ, ನಮ್ಮ ಒಬ್ಬ ಅಜ್ಜನನ್ನೇ ಮತಾಂತರ ಮಾಡಿದ ಟಿಪ್ಪು ಸುಲ್ತಾನ ಬಗ್ಗೆ ನಾನು ಓದ್ಕೊಂಡಿದ್ದೇನೆ. ಈ ಶ್ರೀರಂಗಪಟ್ಟಣದ ಇದ್ರ ಬಗ್ಗೆ ಓದ್ಕೊಂಡಿದ್ದೇನೆ. ಅಲ್ಲಿ ಏನಿದೆ, ಮೈಸೂರು ಶ್ರೀರಂಗಪಟ್ಟಣದ ನೋಡಿ, ಒಂದೇ ಒಂದು ಟೆಂಪಲ್ ಅನ್ನ ನಮ್ಮ ಟಿಪ್ಪು ಮುಟ್ಟಿಲ್ಲ, ಅವನು ಜಾತ್ಯತೀತ ಅಂತೆಲ್ಲ ಬೋಂಗ್ ಬಿಡ್ತಾ ಇದ್ರಲ್ಲ. ಇವರಿಗೆ ಈ ಆಂಜನೇಯ ದೇವಸ್ಥಾನವನ್ನ ಸ್ಥಳಾಂತರಿಸೋದೋ ಅವಶ್ಯಕತೆ ಏನಿತ್ತು? ಅಲ್ಲೇ ಪಕ್ಕದಲ್ಲೇ ಬೇಕಾದ್ರೆ ಗೋಪುರವನ್ನ ಕಟ್ಟಿಕೊಳ್ಳಲಿ. ಆಗಿನ ರಾಜರಿಗೆ ಗೋಪುರವನ್ನ ಕಟ್ಟಿಕೊಳ್ಳೋದು ದೊಡ್ಡ ಕೆಲಸ ಅಲ್ಲ. ಆದರೆ ಒಂದು ಇದ್ದ ದೇವಸ್ಥಾನವನ್ನ, ಆಂಜನೇಯ ದೇವಸ್ಥಾನ, ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಬದಲಿಸುವ ಹಕ್ಕು ಅವರಿಗೆ ಕೊಟ್ಟವರು ಯಾರು? ರಾಜ ಅಂತ ಹೇಳೋ ಕಾರಣಕ್ಕೆ ಎಲ್ಲ ಹಕ್ಕು ಅವನಿಗೆ ಕೊಡಲಾಗಿತ್ತೆ. ಅದೆಲ್ಲ ನಾವು ಚರ್ಚೆ ಮಾಡಿ ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅಡ್ಡಂಡ ಕಾರ್ಯಪ್ಪ ಮಾತಾಡ್ತಿದ್ದಾರೆ. ಉರಿಗೌಡ ನಂಜೇಗೌಡ ಅವರಿಗೆ ಉರಿತಾ ಇದೆ, ಉರಿಯಲಿ, ಅವರಿಗೆ ಉರಿ ಬೇಕು. ಅದು ಹಿಂದೂಗಳ ಬದಲು ಮಾಡ್ಲಿಕ್ಕೆ ಇವರಿಗೂ ಹಕ್ಕಿಲ್ಲ. ಈಗ ಮಾತನಾಡ್ತಿರುವ ಉರಿಗೂ ಒಂದೇ ನಿಮಿಷ ಕಾರ್ಯಪ್ಪ ಸರ್, ಒಂದೇ ನಿಮಿಷ. ರಜಾಕ್ ಅವರೇ, ನೀವು ಯಾಕೋ ಡೆಲಿಬರೇಟ್ ಆಗಿ ಉರಿಗೌಡ ನಂಜನಗೌಡ ಹತ್ರನೇ ಹೋಗ್ತಿದ್ದೀರಲ್ಲ? ಇವತ್ತಿನ ಟಾಪಿಕ್ ಇರೋದು ಅದೊಂದು ಮಂದಿರವೋ ಅದೊಂದು ಮಂದಿರವೋ ಅಲ್ಲಲ್ಲ. ಯಾವಾಗ ಬಹಳ ಶಾಂತವಾಗಿ ಹೇಳ್ತಿದ್ದೀನಿ ರಜಾಕ್ ಅವರೇ, ಯಾವಾಗ ಮಾತನಾಡ್ಲಿಕ್ಕೆ ಸತ್ಯದ ಅಂಶಗಳು ಕಮ್ಮಿ ಉಳಿಯುತ್ತೋ ರಜಾಕ್ ಅವರೇ ಕೇಳಿಸ್ಕೊಂಬಿಡಿ. ಪಕ್ಷ ಬಂದ ತಕ್ಷಣ ಇವರ ಸತ್ಯ ಎಲ್ಲ ನನಗೆ ಇಲ್ಲಿ ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಅಥವಾ ನಿಮಗ್ ಬೇಕಾದ ಟಾಪಿಕ್ ಅನ್ನ ರಜಾಕ್ ಅವರು ಯಾವಾಗ ಸತ್ಯ ಕೇಳಿಸ್ಕೊಳ್ಬೇಕು, ರಜಾಕ್ ಅವ್ರು ಕೇಳಿಸ್ಕೋಬೇಕು. ಯಾವಾಗ ವಿಚಾರ ಮಾತನಾಡ್ಲಿಕ್ಕೆ ಸತ್ಯ ಉಳಿಯೋದಿಲ್ವೋ ಆಗ್ಲೇ ಬೇರೆ ವಿಚಾರಕ್ಕೆ ಜಂಪ್ ಆಗೋದು. ನೀವು ಹಾಗೆ ಮಾಡೋರಲ್ಲ. ಯು ಆರ್ ವೆರಿ ಗುಡ್ ಪ್ಯಾನಲಿಸ್ಟ್. ಹಾಗಾಗಿ ಜಾಮಿಯಾ ಮಸೀದಿನ ಅಥವಾ ಮೂಡಲಬಾಗಿಲು ಹನುಮ ಮಂದಿರನ ಅಲ್ಲಿಗೆ ಬರೋಣ. ಕಾರ್ಯಪ್ಪ ಅವರೇ, ನೀವು ಮುಂದುವರಿಸಿ. ಅವ್ರದ್ದು ಮಾತ್ರ ಈಗ ನಾನು ಹೇಳ್ತಾ ಇರೋದು, ನಮಗೆ ಬೋಧನೆ ಮಾಡ್ತಾ ಇದ್ದದ್ದು ಬೇರೆ. ಈಗ ಸತ್ಯ ಗೊತ್ತಾದಾಗ ಈಗ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತ ಹೇಳೋದನ್ನ ಅಲ್ಲಿ ಕೂತಂತ ಯಾರು ನಮ್ಮ ಗಣ್ಯರಿದ್ದಾರೆ, ನಮ್ಮ ಉರಿಗೌಡನ ಮಾವ, ಅವರನ್ನ ಹೋಗಿ ನೋಡ್ಲಿಕ್ಕೆ ಹೇಳಿ. ಆ ಗೋಡೆಗಳ ಮೇಲೆ ತಾವು ಕೂಡ ಮಾತನಾಡುವಾಗ ವೈಯಕ್ತಿಕವಾಗಿ ಹೋಗ್ಬೇಡಿ ಸರ್, ವಿಷಯ ಮಾತನಾಡೋಣ. ದೇವತೆಗಳ ಚಿತ್ರ ಇದೆ ಅದರಲ್ಲಿ, ಮತ್ತೆ ಅಲ್ಲಿ ಸ್ನಾನದ ಕೊಳ ಇದೆ, ಪಕ್ಕದಲ್ಲಿ ಮಂಟಪ ಇದೆ. ಇದೆಲ್ಲ ಇದ್ದಾಗ ಅದು ದೇವಸ್ಥಾನವೇ. ಆ ದೇವಸ್ಥಾನವನ್ನ ಯಾಕೆ ಬದಲು ಮಾಡಬೇಕು? ಅವರ ಪಕ್ಕದಲ್ಲಿ ಗೋಪುರ ಕಟ್ಟಿಕೊಳ್ಳಲಿ. ರಾಜರಿಗೆ ಆ ತಾಕತ್ ಇರ್ಲಿಲ್ವಾ ಗೋಪುರ ಕಟ್ಟಿಕೊಳ್ಳಲಿಕ್ಕೆ? ಆಯ್ತು, ಕ್ಷಣಾಂಬಿಕಾ ದೇವಿ ದೇಗುಲದಲ್ಲಿ, ಕ್ಷಣಾಂಬಿಕಾ ದೇವಿನೋ ಇಫ್ ಐ ಆಮ್ ಕರೆಕ್ಟ್, ಆ ದೇವಿಯ ದೇಗುಲದ ಆವರಣದಲ್ಲಿ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಂತ ಕೂಡ ಕೆಲ ಇತಿಹಾಸಕಾರರು ಹೇಳ್ತಾರೆ. ಸೊ ಟಿಪ್ಪುಗೆ ದೇವಸ್ಥಾನವನ್ನ ಕೆಡುವ ಉದ್ದೇಶ ಇರಲಿಲ್ಲ, ಬದಲಾಗಿ ಸ್ಥಳಾಂತರ ಮಾಡಿದ್ರು ಅಂತ ಹೇಳುವವರು ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ? ಸ್ಥಳಾಂತರ ಮಾಡಿ ಮಸೀದಿ ಯಾಕೆ ಮಾಡಬೇಕು? ಅದನ್ನ ಗೋಪುರವಾಗಿ ಮಾಡ್ಬೇಕು. ಸ್ಥಳಾಂತರ ಮಾಡಿ ಮಸೀದಿಯನ್ನ ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ನಾನು ಕೇಳ್ತಾ ಇರೋದು. ನಾನು ಹೇಳ್ತಾ ಇರೋದು, ಅದು ಗೋಪುರ ಓಕೆ, ಅದನ್ನ ಗೋಪುರವಾಗಿ ಅಥವಾ ಯಾವುದೇ ಅದು ದೇವಸ್ಥಾನವೂ ಅಲ್ಲ ಮಸೀದಿಯೂ ಅಲ್ಲ ಅಂತ ಮಾಡಬಹುದಾಗಿತ್ತಲ್ಲ. ಈ ಸಾಬಿ, ಈ ಟಿಪ್ಪು ಎಂಬ ಸಾಬಿ ಯಾಕೆ ದೇವಸ್ಥಾನವನ್ನ ಬದಲು ಮಾಡಿ ಮಸೀದಿ ಮಾಡಿದ? ಈ ಟಿಪ್ಪುವಿನ ಮೇಲೆ ಇರುವ ಆಕ್ರೋಶ ಇದೆಯಲ್ಲ, ನಮ್ಮ ನೋವಿನ ಆಕ್ರೋಶ, ಅಲ್ಲಿ ಕುಳಿತವರಿಗೆ ನೋವಾಗಿರೋದಕ್ಕಿಲ್ಲ, ಒಬ್ಬರಿಗೆ. ಅದಕ್ಕಾಗಿ ಅವರಿಗೆ ಉರಿ ಆಗ್ತಾ ಇದೆ. ಉರಿ ಗೌಡ ಅಲ್ಲ, ಅಲ್ಲಿ ಕೂತವರಿಗೆ ಉರಿ ಆಗ್ತಾ ಇದೆ. ಉರಿ ಬೇಕು. ಕಾರ್ಯಪ್ಪ ಅಡಂಡ ಕಾರ್ಯಪ್ಪ ಗೊತ್ತು, ನನ್ನ ಮೇಲೆ ಕೇಸು ಹಾಕಿದಾರೆ ಅವರು, ಅದೆಲ್ಲ ಕ್ಲೋಸ್ ಆಯ್ತು. ಇನ್ನೊಂದು ಕೇಸ್ ಆಗೋದು ಬೇಡ ಸರ್, ಹಾಗಾಗಿ ಇಬ್ರು ಕೂಡ ಇಲ್ಲ ಮೇಡಮ್, ಸಾವಿರಾರು ಹಾಕೊಳ್ಳಿ ನೀವು. ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ. ಸತ್ಯವಾದ ಇತಿಹಾಸ ಏನು ಅಂತ ಹೇಳಿದ್ರೆ, ಬಪ್ಪನಾಡು ದೇವಸ್ಥಾನದಲ್ಲಿದೆ, ಹೋಗ್ಬಿಟ್ಟು ಹುಡುಕಿ. ಸಲಾಮಾರ್ತಿ ಅನ್ನೋದು ಶುರುವಾಗಿದ್ದು ಎಲ್ಲಿಂದ? ಬಪ್ಪನಾಡು ದೇವಸ್ಥಾನದಲ್ಲಿ ಒಂದ್ಸಲ ಹೋಗಿ
ಅಲ್ಲಿ ಇತಿಹಾಸ ಹುಡುಕ್ಬಿಟ್ಟು ಆಮೇಲೆ ಬಂದು ಹೇಳ್ಬೇಕು ಟಿಪ್ಪು ಮತಾಂಧನಾಗಿದ್ದ. ನಾನು ರಿಷಿಕುಮಾರ ಯಾಕೆ ಸ್ವಾಮೀಜಿ ನೀವು ನಾನು join ಆಗಿದ್ದಾರೆ. ಹುಡ್ಗ ಹೋಗಲ್ಲ. ರಿಷಿಕುಮಾರ ಇದು ಸ್ವಾಮೀಜಿಗಳು ನಾನು ಜಾಯ್ನ್ ಯಾವುದೇ ಆಗಿದ್ದಾರೆ. ರೌಡಿಗಳ ಜೊತೆಯಲ್ಲೂ- ಕಾರ್ಯಪ್ಪ ಸರ್, ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿ ಇನ್ನೊಂದು 2 ನಿಮಿಷ ಇರಲಿ. ರಿಷಿಕುಮಾರ್ ಸ್ವಾಮೀಜಿ ಅವರು ಮಾತನಾಡುವಾಗ ಕೇವಲ ಅವ್ರ ವಾಯ್ಸ್ ನನಗೆ, ನನ್ನ ವಾಯ್ಸ್ ಅವ್ರಿಗೆ ಮಾತ್ರ ಕೇಳುತ್ತೆ. ಹಾಗಾಗಿ ಪ್ಯಾನಲಿಸ್ಟ್ಗಳ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ನೀವು ಸಲಾಮಾರ್ತಿ ಬಗ್ಗೆ ಹೇಳ್ತಿದ್ರಿ ಸರ್. ಲೆಟ್ ಮಿ, ನಾನು ರಿಷಿಕುಮಾರ್ ಸ್ವಾಮೀಜಿಗೆ ಹೋಗೋಕ್ ಮುಂಚೆ ಮೇಲ್ಕೋಟೆಯಲ್ಲಿ ದೀಪಾವಳಿ ಯಾಕೆ ಆಚರಣೆ ಮಾಡಲ್ಲ, ಕೊಡವರಿಗೆ ಯಾಕೆ ಟಿಪ್ಪು ಕಂಡ್ರೆ ಇಷ್ಟ ಆಗಲ್ಲ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು ಸರ್. ಕಾನೂನಾತ್ಮಕವಾದ ಸಂಘರ್ಷ ನಡೀತಿರೋ ಸಂದರ್ಭದಲ್ಲೂ ಇವತ್ತು ಸಂಕೀರ್ತನ ಯಾತ್ರೆಯಲ್ಲಿ ಮಸೀದಿ ಒಳಗೆ ನುಗ್ಗಬೇಕು ಅಂತ ಯಾಕೆ ಅನಿಸ್ಬೇಕು? ಇದು ಇಲ್ಲಿಗಲ್ ಅಲ್ವಾ, ಕಾನೂನು ಬಾಹಿರ ಅಲ್ವಾ ಅಂತ? ಬಿಸಿ ರಕ್ತದ ಯುವಕರು ಇರ್ತಾರೆ, ಅವ್ರಿಗೂ ಅದನ್ನ ನೋಡಿದಾಗ ಅವ್ರಿಗೆಲ್ಲ ಇತಿಹಾಸವನ್ನು ಕೇಳಿರ್ತಾರೆ. ಯಾವ 239 ವರ್ಷಗಳಿಂದ ಇಡೀ ಹಿಂದೂ ಸಮಾಜವನ್ನ ಒಂದು ರೀತಿ ಕೆಡುಕ್ತಾ ಇರುವಂತ, ಒಂದು ರೀತಿ ನಮಗೆ ನಮ್ಮ ಆತ್ಮ ಸ್ವಾಭಿಮಾನಕ್ಕೆ ಚುಚ್ಚುತ್ತಾ ಇರುವಂತ ಆ ಒಂದು ಕಟ್ಟಡ ಏನಿದೆ, ಆ ಕಟ್ಟಡ ಹೋಗಲೇಬೇಕು ಅನ್ನುವಂಥದ್ದು ಈ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಹಿಂದುವಿನ ಮನಸ್ಸಲ್ಲಿ ಆಳವಾಗಿ ಬೇರೂರಿದೆ. ಹಾಗಾಗಿ ಇಂಥ ಘಟನೆಗಳು ಆಗೋದು ಸಹಜ. ಆದರೆ ಪೊಲೀಸರು ಇಂಟರ್ಫಿಯರ್ ಆಗಿ ಅದನ್ನು ತಡೆದಿದ್ದಾರೆ. ಅದು ನಾವು ಆಕ್ರಮಣ ಮಾಡಿ ಬಿಡಿಸ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮೊದಲೇ ಹೇಳಿದೆ, ನಾವು ಕಾನೂನು ಹೋರಾಟವನ್ನೇ ನಂಬಿದ್ದೀವಿ. ಅದ್ರ ಮುಖಾಂತರ ಪರಿಹಾರ ಸಿಗಬೇಕು. ಯಾಕಂದರೆ ಕೋರ್ಟೇ ಇದನ್ನು ನಿಶ್ಚಯ ಮಾಡಬೇಕು, ಸರ್ಕಾರ ನಿಶ್ಚಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ರೀತಿಯ ಹೋರಾಟಗಳು ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಅನಿವಾರ್ಯ. ಅದು ಆಗೇ ಆಗುತ್ತೆ. ಅದಿಲ್ಲದೇ ಇದ್ದರೆ ಸಮಾಜದಲ್ಲಿ ಜಾಗೃತಿ ಆಗೋದಿಲ್ಲ. ಹಾಗಾಗಿ ಇಂಥ ಹೋರಾಟಗಳನ್ನು ಮಾಡ್ತೀವಿ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಅಯೋಧ್ಯೆ ಒಂದು ರೀತಿಯ ಒಂದು ಹೋರಾಟವನ್ನು ಇನ್ನು 3-4 ವರ್ಷದಲ್ಲಿ ಅದನ್ನು ಕೈಗೆತ್ತಿಕೊಳ್ತೀವಿ. ಅಲ್ಲ, ಅಲ್ಟಿಮೇಟ್ಲಿ ಸಾಧಿಸ್ಲಿಕ್ಕೆ ಹೊರಟಿರೋದು ಏನು ಅಂತ ಹೇಳಿ. ನಾವು ನಮ್ದು ಒಂದು ಫೈನಲ್ ಗೋಲ್ ಅಷ್ಟೇ, ಅಲ್ಲಿ ವಾಪಸ್ ಜಾಮಿಯಾ ಮಸೀದಿ ಹೋಗಬೇಕು. ಭವ್ಯವಾದಂತ ಮೂಡಲಬಾಗಿಲ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಬರಬೇಕು. ಅದನ್ನ ಮುಸಲ್ಮಾನರೇ ಒಂದು ಸೌಹಾರ್ದ ಒಂದು ಸಂಕೇತವಾಗಿ ಬಿಟ್ಕೊಟ್ರೆ ವೆಲ್ ಅಂಡ್ ಗುಡ್. ಈ ಹೋರಾಟದ ಮಾತೇ ಬರೋದಿಲ್ಲ. ಅವರ ಈ ಒಂದು ರಿಜಿಡ್ ಏನಿದೆ, ಅವರಿಗೆ ರಾತ್ರಿ ರೈತರ ಜಮೀನು ಬೇಕು, ಆ ಸಂಘ ಸಂಸ್ಥೆಗಳಿಗೆ ಬೇಕು, ಅವರ ಒಪ್ಪಂಡಗಳಿಗೆ ಬೇಕು, 1000 ಎಕರೆ ಬೇಕು ಅವ್ರಿಗೆ. ಆದ್ರೆ ಈ ಜಾಗವನ್ನ ಹಿಂದೂಗಳಿಗೆ ಆಗಿರುವಂತ ತಪ್ಪನ್ನು ಸರಿ ಮಾಡ್ಲಿಕ್ಕೋಸ್ಕರ ಮಂಡ್ಯದಲ್ಲಿ ಮೂಡ್ಬಿಡುತ್ತೆ. ನಿಮಗೆ ಗೊತ್ತಿರೋ ವಿಚಾರ, ಯಾವ ಸಮುದಾಯದಲ್ಲಿ ಹೆಚ್ಚು ಅನಕ್ಷರಸ್ಥರು, ಯಾವ ಸಮುದಾಯದಲ್ಲಿ ಹೆಚ್ಚು ಉದ್ಯೋಗ ಇಲ್ಲದವರಿದ್ದಾರೆ, ಅವ್ರಿಗೆ ನಿಮ್ಮಂತ ಮುಖಂಡರು ಏನ್ ಮಾಡ್ತಿದ್ದೀರಿ? ನಿಮ್ಮನ್ನ ಬಳಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಿರೋರು ಏನ್ ಮಾಡ್ತಿದ್ದಾರೆ ನಿಮ್ಗೂ ಗೊತ್ತಿದೆ. ವಿಚಾರಕ್ಕೆ